ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ ಪರಿಶೀಲನಾ ಆದೇಶ ಇದೆ ಸ್ನೇಹಿತರೆ. ಯಾವ ಆದೇಶ ಅಂತಂದರೆ, ಈ ನಮ್ಮ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಒಳಪಡಲು ಅಥವಾ ಒಳಪಡದೇ ಇರಲು ಆಪ್ಟ್ ಇನ್ ಅಥವಾ ಆಪ್ಟ್ ಔಟ್ ಅಭಿಮತವನ್ನು ನೀಡಲು ಕಾಲಾವಕಾಶವನ್ನು ಕೊನೆಯ ಬಾರಿಗೆ HRMS 1ರಲ್ಲಿ ಫೆಬ್ರವರಿ ಮಾಹೆಯ ಅಂತ್ಯದವರೆವಿಗೂ ವಿಸ್ತರಿಸಿ ಹೊರಡಿಸಿರುವ ಕರ್ನಾಟಕ ಸರ್ಕಾರದ ಆದೇಶ ದಿನಾಂಕ 30/1/2026 ಆದೇಶ ಸಂಖ್ಯೆ CRSUE 1/SMR 2026 ರನ್ನು ಹಾಗೂ HRMS 2 ನಿರ್ದೇಶನಾಲಯ ಬೆಂಗಳೂರು ಇವರು ದಿನಾಂಕ 2/2/2026 ರಂದು HRMS ತಂತ್ರಾಂಶದಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಲು ಹೊರ ಉಳಿಯಲು ಇಚ್ಛಿಸುವ ಸರ್ಕಾರಿ ನೌಕರರಿಗೆ DDOಗಳಿಗೆ ಹೊರಪಡಿಸಿರುವ ಮಾರ್ಗಸೂಚಿ ಸುತ್ತೋಲೆ ಸಂಖ್ಯೆ FD HRMS H2/OL/2025 121/569 ರನ್ನು ಮುಂದಿನ ತುರ್ತು ಕ್ರಮಕ್ಕಾಗಿ ಇಲಾಖೆಯ ಎಲ್ಲ ಸರ್ಕಾರಿ ಕಚೇರಿ ಕಾಲೇಜುಗಳ DDOಗಳಿಗೆ ಈ ಮೂಲಕ ಪರಿಚಯಿಸಲಾಗಿದೆ. ಕಾಲೇಜು ಶಿಕ್ಷಣ ನಿರ್ದೇಶಕರು. ಸ್ನೇಹಿತರೆ, ಯಾರಿಗೆ ಇದು ಒಂದು KASS ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ನನಗೆ ಇಂಟ್ರೆಸ್ಟ್ ಇಲ್ಲ ಸರ್, ನಾನು ಇದರಿಂದ ಔಟ್ ಆಗ್ತೀನಿ ಅಂತಂದರೆ, ಈ ಒಂದು ಇಚ್ಛೆಯಿಂದ ನಾನು ಇದನ್ನು ಕಂಟಿನ್ಯೂ ಮಾಡಲ್ಲ ಅಂತಂದರೆ ಆ ಒಂದು ಪ್ರಾವಧಾನವನ್ನು ಇದರಲ್ಲಿ ನೀಡಲಾಗಿದೆ. ಈ ಫೆಬ್ರವರಿ ಮಾಹೆಯ ಅಂತ್ಯದವರೆಗೆ ಇದು ಚಾಲ್ತಿಯಲ್ಲಿರುತ್ತದೆ. ಇಲ್ಲ ನಾನು ಕಂಟಿನ್ಯೂಷನ್ನಲ್ಲಿರ್ತೀನಿ ಅಂತಂದರೆ ಏನು ಮಾಡುವಂತಹ ಅವಶ್ಯಕತೆ ಇಲ್ಲ, ನಿಮ್ಮ ಡಿಡಕ್ಷನ್ ಆ್ಯಸ್ ಯೂಶ್ವಲ್ ನಡೀತಾ ಇರುತ್ತೆ ಸ್ನೇಹಿತರೆ. ಇದು ನಮ್ಮ ಕಾಲೇಜು ಶಿಕ್ಷಣ ನಿರ್ದೇಶಕರು ಇವರ ವತಿಯಿಂದ ಜಾರಿ ಮಾಡಲಾಗಿರುವಂತಹ ಒಂದು ಸರ್ಕಾರದ ಆದೇಶ. ಇವರಿಗೆ ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಎಲ್ಲ ಪ್ರಾದೇಶಿಕ ಜಂಟಿ ನಿರ್ದೇಶಕರುಗಳು ಹಾಗೂ ಸರ್ಕಾರಿ ಕಾಲೇಜುಗಳ ಪ್ರಾಂಶುಪಾಲರುಗಳಿಗೆ ಮಾಹಿತಿ ಹಾಗೂ ಅಗತ್ಯ ಕ್ರಮಕ್ಕಾಗಿ ಪ್ರತಿಯನ್ನು ಮಾಹಿತಿ ಅಧಿಕಾರಿಗಳು ಕಾಲೇಜು ಶಿಕ್ಷಣ ಆಯುಕ್ತರವರ ಕಚೇರಿ ಬೆಂಗಳೂರು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲು ಆಮೇಲೆ ಕಚೇರಿ ಪ್ರತಿ. ಸ್ನೇಹಿತರೆ, ಈ ಒಂದು KASS ಆಪ್ಟ್ ಇನ್ ಆಗಬೇಕು ಅಥವಾ ಆಪ್ಟ್ ಔಟ್ ಆಗಬೇಕೆನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ಸರ್ಕಾರದ ನಡೆವಳಿಗಳ ಒಂದು ಆದೇಶ ಪ್ರತಿಯನ್ನು ಲಗತ್ತಿಸಿದ್ದಾರೆ. ಬನ್ನಿ ನೋಡೋಣ. ವಿಷಯ: ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಲು ಅಥವಾ ಒಳಪಡದೇ ಇರಲು ಆಪ್ಟ್ ಇನ್ ಆಪ್ಟ್ ಔಟ್ ಅಭಿಮತವನ್ನು ನೀಡಲು ಅವಧಿಯನ್ನು ವಿಸ್ತರಿಸುವ ಬಗ್ಗೆ ಓದಲಾಗಿದೆ. ಸರ್ಕಾರಿ ಆದೇಶ ಸಂಖ್ಯೆ ಅದು ಕೊಟ್ಟಿರುವಂತೆ ದಿನಾಂಕ 23/9/2025. ಅದೇ ರೀತಿ ಸರ್ಕಾರಿ ಆದೇಶ ಸಂಖ್ಯೆ ದಿನಾಂಕ 3/11/2025. ಪ್ರಸ್ತಾವನೆ ಏನಿದೆ ಅಂತಂದರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರುಗಳಿಗೆ ನಗದು ರಹಿತ ವೈದ್ಯಕೀಯ ಚಿಕಿತ್ಸೆಯನ್ನು ಒದಗಿಸಲು ನಿಟ್ಟಿನಲ್ಲಿ ಮೇಲೆ ಓದಲಾದ 1ರ ದಿನಾಂಕ 23/9/2025 ಸರ್ಕಾರದ ಆದೇಶದಲ್ಲಿ ದಿನಾಂಕ 1/10/2025 ರಿಂದ ಜಾರಿಗೆ ತರಲಾದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಲು ಆಪ್ಟ್ ಇನ್ ಅಥವಾ ಒಳಪಡದೇ ಆಪ್ಟ್ ಔಟ್ ಇರುವ ಬಗ್ಗೆ ಲಿಖಿತ ಅಭಿಮತವನ್ನು ಸಂಬಂಧಪಟ್ಟ DDOಗಳಿಗೆ ಸಲ್ಲಿಸಲು ದಿನಾಂಕ 18/10/2025 ರವರೆಗೆ ಕಾಲಾವಕಾಶವನ್ನು ನೀಡಿ, ಸದರಿ ದಿನಾಂಕದೊಳಗೆ ಈ ಯೋಜನೆಗೆ ಒಳಪಡದೇ ಇರಲು ಲಿಖಿತವಾಗಿ ಇಚ್ಛೆ ವ್ಯಕ್ತಪಡಿಸುವ ನೌಕರರು ಯೋಜನೆಗೆ ಒಳಪಡುವರೆಂದು ಪರಿಗಣಿಸಲಾಗುವುದೆಂದು ತಿಳಿಸಲಾಗಿತ್ತು. ಆದರೆ ರಾಜ್ಯ ಸರ್ಕಾರವು ಕೈಗೆತ್ತಿಕೊಂಡಿದ್ದ ರಾಜ್ಯವ್ಯಾಪಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯದಲ್ಲಿ ಬಹುತೇಕ ಸರ್ಕಾರಿ ನೌಕರರು ತೊಡಗಿದ್ದರಿಂದ ಹಲವಾರು ನೌಕರರಿಗೆ ಈ ಯೋಜನೆ ಒಳಪಡಲು ಅಥವಾ ಒಳಪಡದೇ ಇರುವ ಬಗ್ಗೆ ಅಭಿಮತ ವ್ಯಕ್ತಪಡಿಸಲು ಸಾಧ್ಯವಾಗಿಲ್ಲವಾದುದರಿಂದ ಅಭಿಮತವನ್ನು ಸಲ್ಲಿಸಲು ಮೇಲೆ ಓದಲಾದ 2ರ ದಿನಾಂಕ 3/11/2025 ಸರ್ಕಾರಿ ಆದೇಶದಲ್ಲಿ ದಿನಾಂಕ 25/11/2025 ರವರೆಗೂ ಕಾಲಾವಕಾಶವನ್ನು ವಿಸ್ತರಿಸಲಾಗಿರುತ್ತದೆ. ಅಂದರೆ 2025/11/2026 ರವರೆಗೆ ಈ ಒಂದು ಕಾಲಾವಕಾಶವನ್ನು ಕೊಡಲಾಗಿತ್ತು. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡಲು ಮತ್ತು ಒಳಪಡದೇ ಇರುವ ಬಗ್ಗೆ ಸರ್ಕಾರಿ ನೌಕರರು ಅಭಿಮತವನ್ನು ನೀಡಲು ಕೊನೆಯ ಬಾರಿಯಾಗಿ 1 ತಿಂಗಳ
ಅವಕಾಶವನ್ನು ನೀಡುವಂತೆ ಸರ್ಕಾರಿ ನೌಕರರ ಹಲವಾರು ಸೇವಾ ಸಂಘಗಳು ಸಲ್ಲಿಸಿರುವ ಕೋರಿಕೆಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು KASS ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಅವರ ಅವಲಂಬಿತ ಕುಟುಂಬ ಸದಸ್ಯರಿಗೆ ನಗದುರಹಿತ ಉತ್ತಮವಾದ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡುವ ಸದುದ್ದೇಶದಿಂದ ಜಾರಿಗೆ ತಂದಿರುವ ಹೆಲ್ತ್ ಸ್ಕೀಮ್ ಆಗಿರುವುದರಿಂದ ಸದರಿ ಯೋಜನೆಗೆ ಒಳಪಡಲು ಆಪ್ಟ್ ಇನ್ ಹಾಗೂ ಸದರಿ ಯೋಜನೆಯಿಂದ ಹೊರಗುಳಿಯಲು ಆಪ್ಟ್ ಔಟ್ ಬಗ್ಗೆ ಲಿಖಿತವಾದ ಅಭಿಮತವನ್ನು ಸಲ್ಲಿಸಲು ಕೊನೆಯ ಬಾರಿಯ ಅವಕಾಶವಾಗಿ 1 ತಿಂಗಳ ಕಾಲಾವಕಾಶವನ್ನು ನೀಡಲು ಸರ್ಕಾರವು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. ಅಂದರೆ 1 ತಿಂಗಳ ಇದಕ್ಕೆ ಪಡ್ತಾ ಇದ್ದಾರೆ ಸ್ನೇಹಿತರೆ. ನಿಮಗೆ ಆಪ್ಟ್ ಔಟ್ ಆಗಬೇಕಾ ಅಥವಾ ಆಪ್ಟ್ ಇನ್ ಆಗಬೇಕೆನ್ನುವುದು ಸರ್ಕಾರಿ ಆದೇಶ ಏನಿದೆ ನೋಡೋಣ. ಸರ್ಕಾರಿ ಆದೇಶ ಸಂಖ್ಯೆ CRSUE 1 SMR 2026 ಬೆಂಗಳೂರು ದಿನಾಂಕ 30/1/2026. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಒಳಪಡಲು ಆಪ್ಟ್ ಇನ್ ಅಥವಾ ಒಳಪಡದೆ ಆಪ್ಟ್ ಔಟ್ ಇರುವ ಬಗ್ಗೆ ಲಿಖಿತ ಅಭಿಮತವನ್ನು ಸಂಬಂಧಪಟ್ಟ DDOಗಳಿಗೆ ಸಲ್ಲಿಸಲು ಕೊನೆಯ ಬಾರಿಯ ಅವಕಾಶವಾಗಿ ಕೆಳಕಂಡ ಷರತ್ತಿಗೊಳಪಟ್ಟು 2026ನೇ ಸಾಲಿನ ಫೆಬ್ರವರಿ ಮಾಹೆಯ ಅಂತ್ಯದವರೆವಿಗೂ ಕಾಲಾವಕಾಶವನ್ನು ವಿಸ್ತರಿಸಿ ಆದೇಶಿಸಿದೆ. ಷರತ್ತುಗಳು: ಈ ಸರ್ಕಾರಿ ಆದೇಶದನ್ವಯ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಒಳಪಡುವ ಆಪ್ಟ್ ಇನ್ ಹಾಗೂ ಒಳಪಡದೆ ಆಪ್ಟ್ ಔಟ್ ಇರುವ ಬಗ್ಗೆ ಲಿಖಿತ ಅಭಿಮತ ನೀಡುವ ಸರ್ಕಾರಿ ನೌಕರರುಗಳ ಮಾಸಿಕ ವಂತಿಗೆಯನ್ನು 2026ನೇ ಸಾಲಿನ ಫೆಬ್ರವರಿ ಮಾಹೆಯ ವೇತನದಿಂದ ಕಟಾವಣೆಗೊಳಿಸಲು ಹಾಗೂ ಕಟಾವಣೆಗೊಳಿಸದಿರಲು ಕ್ರಮ ಕೈಗೊಳ್ಳುವಂತೆ ಎಲ್ಲ ಇಲಾಖಾ ಮುಖ್ಯಸ್ಥರು DDOಗಳಿಗೆ ಸೂಚಿಸಲಾಗಿದೆ. ಅಂತಂದರೆ ಸ್ನೇಹಿತರೆ, ಈ ಫೆಬ್ರವರಿಯಲ್ಲಿ ಯಾರು ಆಪ್ಟ್ ಇನ್ ಆಗ್ತಾರೆ, ಕಂಟಿನ್ಯೂಯೇಷನ್ ಇರಬೇಕು ಇಲ್ಲ ಅಥವಾ ಅದನ್ನು ಕಟಾವಣೆ ಆಗಬೇಕು ಸ್ಯಾಲ್ರಿಯಲ್ಲಿ ಡಿಡಕ್ಷನ್ ಎನ್ನುವುದರ ಬಗ್ಗೆ ಸೂಚಿಸಲಾಗಿದೆ DDOಗಳಿಗೆ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡದೆ ಆಪ್ಟ್ ಔಟ್ ಇರುವ ಬಗ್ಗೆ ಲಿಖಿತ ಅಭಿಮತವನ್ನು 2026ನೇ ಸಾಲಿನ ಫೆಬ್ರವರಿ ಮಾಹೆಯ ಅಂತ್ಯದವರೆವಿಗೂ ಸಲ್ಲಿಸದೇ ಇರುವ ನೌಕರರು ಈ ಯೋಜನೆಗೆ ಒಳಪಡುವರೆಂದು ಪರಿಗಣಿಸಲಾಗುವುದು. ಬೈ ಡಿಫಾಲ್ಟ್ ಆಪ್ಟ್ ಇನ್ ಅಂತಂದರೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀವು ಕೊಡಲಿಲ್ಲ ಅಂತಂದರೆ ನೀವು ಬೈ ಡಿಫಾಲ್ಟ್ ಆಗಿ ಆಪ್ಟ್ ಇನ್ ಆಗ್ತೀರಾ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ರಾಜ್ಯದ ಎಲ್ಲ ಸರ್ಕಾರಿ ನೌಕರರ ದತ್ತಾಂಶ ಸಂಗ್ರಹಣೆಯ ಉದ್ದೇಶದಿಂದ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಗೆ ಒಳಪಡುವ ಮತ್ತು ಒಳಪಡದಿರುವ ಬಗ್ಗೆ ಇಚ್ಛೆ ವ್ಯಕ್ತಪಡಿಸುವ ಅಧಿಕಾರಿ ಹಾಗೂ ನೌಕರರುಗಳ ಮತ್ತು ಅವರ ಕುಟುಂಬದ ವಿವರಗಳನ್ನು HRMS ತಂತ್ರಾಂಶದಲ್ಲಿ ದಾಖಲಿಸಲು ಅವಕಾಶ ಕಲ್ಪಿಸಿದ್ದು, ಅದರಂತೆ ಎಲ್ಲ ಅಧಿಕಾರಿ ನೌಕರರಿಂದ ಅಗತ್ಯ ಮಾಹಿತಿ ದಾಖಲಾತಿಗಳನ್ನು ಪಡೆದು HRMS ತಂತ್ರಾಂಶದಲ್ಲಿ ದಾಖಲಿಸಲು ಸಂಬಂಧಪಟ್ಟ DDOಗಳು ಕ್ರಮ ಕೈಗೊಳ್ಳತಕ್ಕದ್ದು. ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರ ಮತ್ತು ಅವರ ಹೆಸರಿನಲ್ಲಿ SR ಶಿವಶಂಕರ್, ಸರ್ಕಾರದ ಉಪ ಕಾರ್ಯದರ್ಶಿಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, ಸೇವಾ ನಿಯಮ 3 ಸಂಕಲನಕಾರರು, ಈ ರಾಜ್ಯಪತ್ರ ಬೆಂಗಳೂರು ಇವರಿಗೆ ಪ್ರಧಾನ ಮಹಾಲೇಖಪಾಲರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ವಿಧಾನ ಸೌಧ ಬೆಂಗಳೂರು, ಅಭಿವೃದ್ಧಿ ಆಯುಕ್ತರು, ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ, ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ, ವಿಧಾನಸೌಧ ಬೆಂಗಳೂರು. ಈ ರೀತಿ ಪ್ರತಿಯೊಬ್ಬರಿಗೂ ಈ ಆದೇಶದ ಪ್ರತಿಯನ್ನು ತಲುಪಿಸಿದ್ದಾರೆ ಸ್ನೇಹಿತರೆ. ಸೊ ಈ ಆದೇಶವನ್ನು ಸರ್ಕಾರದ ಅಧಿಕೃತ ಜಾಲತಾಣ https://DPAR-karnataka.gov.in ರಲ್ಲಿ ವೀಕ್ಷಿಸಬಹುದು. So thank you for watching Nursing Views Kannada YouTube channel. Do like, share and subscribe.